ಪ್ರಹ್ಲಾದ್ ಜೋಶಿ ಯಾರು ಸರ್? ಮೇಡಮ್ ಒಂದೇ ನಿಮಿಷ. ಪ್ರಹ್ಲಾದ್ ಜೋಶಿ ಕ್ಯಾಬಿನೆಟ್ ಮಿನಿಸ್ಟರ್ ಸರ್ ಒಂದೇ ಹೇಳ್ತೀನಿ ಕೇಳಿ. ಟಾಪ್ 5 ಒಬ್ರು ಅವ್ರ ಕೈಯಲ್ಲಿ ಆಗ್ತಾ ಇರೋದು ನೋಡಿ ಸರ್, ಬರೀ ನಾನು ಸೆಂಟ್ರಲ್ ಮೇಡಮ್ ಇಲ್ಲಿ ಹೇಳ್ತೀನಿ, ನಾನು ಬರೀ ಮೇಡಮ್ ಇದು ಸೆಂಟ್ರಲ್ ಗವರ್ಮೆಂಟ್ ಅಲ್ಲ, ಇನ್ಕ್ಲೂಡಿಂಗ್ ನಾನು ಸ್ಟೇಟ್ ಗವರ್ಮೆಂಟ್ ಹೇಳ್ತೀನಿ. ಬರೀ KPSC ಆಗಿರ್ಬೋದು, ಸೆಂಟ್ರಲ್ ಗವರ್ಮೆಂಟ್ ಆಗಿರುತ್ತೆ. ಸೆಂಟ್ರಲ್ ಗವರ್ಮೆಂಟ್ ಅಲ್ಲಿ ಇಲ್ಲಿರೋ ಮಿನಿಸ್ಟರ್ಸ್ ಇರ್ಬೋದು, ಯಾರ MLA ಇರ್ಬೋದು, ಅವ್ರೇನ್ ಮಾತಾಡ್ತಾರೆ ಜಸ್ಟ್ ಮಾಧ್ಯಮದ ಮುಖಾಂತರ ಅದು ಪೇಪರ್ ಸ್ಟೇಟ್ಮೆಂಟ್ಸ್ ಅಷ್ಟೇ ಆಗಿರುತ್ತೆ. ಜನಗಳು ನೋಡಿದ್ರೆ ಏನೋ ಕೆಲಸ ಮಾಡ್ತಾ ಇದ್ದಾರೆ ಅಂತ ಹೇಳಿ. ಇಲ್ಲಿ ಯಾವುದೇ ರೀತಿ ಕ್ವಶನ್ ಪೇಪರ್ ಲೀಕ್ ಆಗಿದೆ ಅಂತ ಕಂಡಿಡಿದವರು ಯಾರು ಗೊತ್ತಾ? NTA ಅನ್ಕೊಂಡಿದ್ದೀರಾ? CBI ಅನ್ಕೊಂಡಿದ್ದೀರಾ? ಸ್ಟೂಡೆಂಟ್ಸ್ ಕಂಡಿಡಿದಿರೋದು. ಯಾವ NTA ಅಲ್ಲ, ಯಾವ CBI ಅಲ್ಲ, ಯಾವ ರಾಜಸ್ಥಾನದ ಏನು ಇನ್ವೆಸ್ಟಿಗೇಷನ್ ವಿಂಗ್ ಅಲ್ಲ, ಸ್ಟೂಡೆಂಟ್ಸ್ ಕಂಡಿಡಿದಿರೋದು. ಕಂಪ್ಲೇಂಟ್ ಕೊಟ್ಟಿರೋದ್ರಿಂದ ಅವರು ತಗೊಂಡಿರೋದು. ಹೇಳಿಲ್ಲ ಅಂದ್ರೆ ನಮ್ಮ ಕರ್ನಾಟಕದ ಮಕ್ಕಳ ಪರಿಸ್ಥಿತಿ ಆಗಿರಲಿ, ಇತರ ಮಕ್ಕಳ ಪರಿಸ್ಥಿತಿ ಏನಾಗಿರ್ತಿತ್ತು? ಬರೀ ಇದೊಂದೇ ನಾನು ಹೇಳ್ತಾ ಇಲ್ಲ ಮೇಡಮ್. ಇನ್ನೊಂದು ಇನ್ಸ್ಟಾಗ್ರಾಮ್ ಅಲ್ಲ, ಇನ್ನೊಂದು ಟೆಲಿಗ್ರಾಮ್. ನೀವು ಯಾವುದೇ ಒಂದು ನ್ಯೂಡ್ ವಿಡಿಯೋಸ್ ನೋಡಿ, ಯಾವುದೋ ಒಂದು ಹೆಣ್ಣು ಮಗಳು ಯಾವುದೋ ಒಂದು ಅಸಹಾಯಕತನದಲ್ಲಿ ಎಲ್ಲೋ ಒಂದು ಕಡೆ ಎಲ್ಲೋ ಕಾಂಪ್ರಮೈಸ್ ಆಗಿರುವಂಥ ವಿಡಿಯೋಸ್ ಫಸ್ಟ್ ಬರೋದೇ ಇದರಲ್ಲಿ ಏನು ಟೆಲಿಗ್ರಾಮಲ್ಲಿ. ಯಾವುದೋ ಒಂದು ಸಿನಿಮಾ ಇನ್ನೂ ಕೂಡ ರಿಲೀಸ್ ಆಗೋಕ್ಕೆ ಆಗಿರೋದಿಲ್ಲ, ಆದರೆ ರಿಲೀಸ್ ಆಗೋಕ್ಕಿಂತ ಮುಂಚೆನೇ ಟೆಲಿಗ್ರಾಮಲ್ಲಿ. ಈ ರೀತಿಯಾದಂಥ ಯಾವುದೇ ಎಕ್ಸಾಮ್ ಆಗಲಿ ಕ್ವಶನ್ ಪೇಪರ್ಸ್ ಮೊದಲು ಬರೋದೇ ಟೆಲಿಗ್ರಾಮಲ್ಲಿ. ಇಷ್ಟೆಲ್ಲ ಆಗ್ತಾ ಇದ್ರೂ ಕೂಡ ಕೇಂದ್ರ ಸರ್ಕಾರ ಆ ಟೆಲಿಗ್ರಾಮ್ ಮೇಲೆ ಒಂದು ಕ್ರಮ ತೆಗೆದುಕೊಳ್ಳೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅಂದ್ರೆ ಏನಿದು? ತಗೊಳ್ತಾರೆ ಈಗ ಅದನ್ನ ಇನ್ವೆಸ್ಟಿಗೇಷನ್ ಶುರು ಮಾಡಿದ್ದಾರೆ. ಈಗ ರಾಹುಲ್ ಗಾಂಧಿ ಅವರ ಅಕೌಂಟ್ ನ ಆಫ್ ಮಾಡ್ಸಕ್ಕಾಗತ್ತೆ, NTA ಈ ಹಿಂದೆ ಮಾಡಿರುವಂತಹ ಏನು ಟ್ವೀಟ್ ಗಳನ್ನ ಡಿಲೀಟ್ ಮಾಡ್ಸಕ್ಕಾಗತ್ತೆ. ಟೆಲಿಗ್ರಾಮ್ ಅಲ್ಲಿ ಪದೇ ಎಷ್ಟು ಹೆಣ್ಮಕ್ಳ ಜೀವನ ಹಾಳಾಗ್ತಾ ಇದೆ, ಎಷ್ಟು ಸಮಾಜಕ್ಕೆ ವಿರುದ್ಧವಾದಂತಹ ಎಗ್ಗು ಸಿಗ್ಗಿಲ್ಲದೆ, ಯಾವುದೇ ಕಡಿವಾಣ ಇಲ್ಲದೆ ಟೆಲಿಗ್ರಾಮ್ ಅಲ್ಲಿ ಸಿಕ್ಕಾಪಟ್ಟೆ ಅನ್ವಾಂಟೆಡ್ ಕಂಟೆಂಟ್ ಇದೆ. ಬಟ್ ನಿಮ್ಗೆ ಅದ್ರ ಬಗ್ಗೆ ಯಾವ ಇದಿಲ್ಲ. ಒಂದೇನಂತಂದ್ರೆ ನೋಡಿ, ಇನ್ವೆಸ್ಟಿಗೇಷನ್ ನಡೀತದೆ. ಟೆಲಿಗ್ರಾಮ್ ಅನ್ನು ಕೂಡ ಮಾಡ್ಬೇಕನ್ನೋದು ಖಂಡಿತವಾಗ್ಲೂ ಆಚೆ ಬಂದ್ರೆ ಮಾಡ್ತಾರೆ. ಅದ್ರಲ್ಲಿ ಏನು ಮುಲಾಜೆ ಇಲ್ಲ. 100% ಯಾರು ಕಲ್ಪ್ರಿಟ್ಸ್ ಇದಾರೆ ಅವ್ರನ್ನ ಒದ್ದು ಒಳಗಡೆ ಹಾಕ್ಬೇಕಂತ ನಾವೆಲ್ಲ ಕೂಡ ಆಗ್ರಹ ಮಾಡ್ತೀವಿ. ಅದ್ರಲ್ಲಿ ಖಂಡಿತವಾಗ್ಲೂ ಈ KPSC ಆಯ್ತಲ್ಲ, ಕಾಂಗ್ರೆಸ್ ಸರ್ಕಾರದ ಫೇಲ್ಯೂರ್. ಆ ರೀತಿ ಮೋದಿ ಅವರು ಹೌದು ಆಗಬೇಡಿ. ಒಂದ್ ಸರಿ ಚಂದ, ಎರಡು ಸರಿ ಚಂದ, ಒಂದ್ ಸರಿ ಚಂದ, ಪದೇ ಆದ್ರೂ ನೀವ್ ಎಚ್ಚೆತ್ಕೊಂಡಿಲ್ಲ. ಸರ್ ಫರ್ಜಾನ್ ಒಂದ್ ನಿಮಿಷ ಫರ್ಜಾನ್. ಲಾಸ್ಟ್ 10 years ಇಂದ ನೂರಾರು ಎಕ್ಸಾಮ್ಗಳನ್ನ ನೀವು ಪೇಪರ್ಸ್ ಎಲ್ಲ ಲೀಕ್ ಆಗಿದೆ. KPSC, UPSC, ನೀಟು ಎಲ್ಲ ಪೇಪರ್ಸ್ ಕೂಡ ಇವತ್ತು ದುಡ್ಡಿದ್ರೆ ಎಲ್ಲಾವುದು ಸಿಗುತ್ತೆ ಅಂತ ಇಡೀ ಪ್ರಪಂಚಕ್ಕೆ ಗೊತ್ತಿದೆ. ಈ ದೇಶಕ್ಕೆ ಗೊತ್ತಿದೆ. ನಮ್ಮ ದೇಶದಲ್ಲಿ ಈ ಥರ ಆಗ್ತಾ ಇದೆ. ಯಾವುದೇ ಪಾರ್ಟಿ ಆಗಲಿ, A ಪಾರ್ಟಿ, B ಪಾರ್ಟಿ, C ಪಾರ್ಟಿ, ಇವತ್ತು ಎಲ್ಲವುದು ಕೂಡ ಗೆಲ್ಲಿತಾ ಇರೋದು ಗ್ಯಾರಂಟಿಗಳ ಮೇಲೆ. ನಾನು ಒಂದು ಗುಡ್ ಗವರ್ನೆನ್ಸಿಂದ ಗೆಲ್ಲಿತೀನಿ ಅಂತ ಯಾವ ಪಾರ್ಟಿಗೂ ತಾಕತ್ತಿಲ್ಲ. ಇವತ್ತು ಎಲ್ಲ ಪಾರ್ಟಿಗಳು ಏನು ಮಾಡ್ತಾ ಇದೆ, ಬೇಸಿಕಲ್ಲಿ ಏನು ಬೇಕು, ಎಜುಕೇಷನ್ ಬೇಕು. ಎಜುಕೇಷನ್ ಕೊಡ್ತಾ ಇಲ್ಲ. ಫ್ರೀ ಎಜುಕೇಷನ್ ಕೊಡಲಿ. ಆಹಾರ ಕೊಡ್ತಾ ಇದೆ, ನಾನು ಕೊಡ್ತೀನಿ, ಎಲ್ಲ ಪಾರ್ಟೀಸ್ಗಳು ಹೇಳ್ತಾ ಇದೆ ಇವತ್ತು ಆಹಾರದ. ಪಾಯಿಂಟ್ ಏನು ಅಂತಂದ್ರೆ, ಇವತ್ತು ಒಂದು ಗುಡ್ ಗವರ್ನೆನ್ಸ್ ಇಂದ, ಈ ಗುಡ್ ಗವರ್ನೆನ್ಸ್ ಕೊಡೋದ್ರಲ್ಲಿ ಗ್ಯಾರಂಟಿ ಕೊಡ್ತಾ ಇದ್ದೀನಿ, ಅದರಿಂದ ನಾನು ಗೆಲ್ಲಿತೀನಿ ಅಂತ ಪಾರ್ಟಿ ಯಾವ ಪಾರ್ಟಿಗೂ ಹೇಳಕ್ಕೂ ಆಗ್ತಾ ಇಲ್ಲ. ಗುಡ್ ಗವರ್ನೆನ್ಸ್ ಅವ್ರಿಗೆ ಬೇಕಾಗಿಲ್ಲ, ಯಾಕಂದ್ರೆ ಜನ ಗ್ಯಾರಂಟಿಗಳನ್ನ ನೋಡಿ ವೋಟ್ ಹಾಕ್ತಾರೆ. ಹೀಗಾಗಿ ನಾನು ಗುಡ್ ಗವರ್ನೆನ್ಸ್ ಕೊಡಲ್ಲ, ಹೇಗೋ ಗ್ಯಾರಂಟಿಗಳು ಅದನ್ನ ಮ್ಯಾನೇಜ್ ಮಾಡ್ಬಿಡ್ತಾವೆ ಅನ್ನೋ ಅಂತ ಅಸಡ್ಡೆ ನಿರ್ಲಕ್ಷ್ಯ ಇದೆಯಾ? ಹೌದು, ನಿರ್ಲಕ್ಷ್ಯ ಇದೆ. ಇಲ್ಲಿ ಯಾವ ಪಕ್ಷದ ಬಗ್ಗೆನೂ ಮಾತಿಲ್ಲ. ಇಲ್ಲಿ ನಡೀತಿರೋದು ಬರೀ ಸ್ಟೂಡೆಂಟ್ಸ್ ಬಗ್ಗೆ. ನೀಟ್ ಎಕ್ಸಾಮ್ ಯಾವ ಪಕ್ಷದವ್ರ ಬರ್ದಿದ್ದೀರಾ ಒಂಚೂರು ಹೇಳಿ? ಯಾರು ಬರ್ದಿದ್ದೀರಾ? ಆ ಸಿಸ್ಟಮ್, ಆ ಹಾಸ್ಟೆಲ್, ಆ ಊಟ, ಆ ವ್ಯವಸ್ಥೆ, ಆ ವಾಶ್ರೂಮ್ ಯಾರು ಅನುಭವಿಸಿದೀರಾ 2 ವರ್ಷ? ನಂಗೆ ಮಾತಾಡಿ. ಇಲ್ಲ, ಯಾರು ಮಾತಾಡಿಲ್ಲ ಇಲ್ಲಿ ಆ ವಿಚಾರ. ಬರೀ ರೀನೀಟ್ ಅಲ್ಲ, 2 ವರ್ಷದ ಶ್ರಮ ನಾವು ಪಟ್ಟಿರೋಂಥದ್ದು. ನಿಮ್ಯಾನ್ಸ್ ಅಲ್ಲಿ ಹೋಗಿ ಈ 15 to 17 ಅಥವಾ 18 ಇಯರ್ಸ್ ಈ 3 ವರ್ಷದ ರಿಪೋರ್ಟ್ಸ್ ತೆಗ್ಸಿ ಎಷ್ಟು ಸ್ಟೂಡೆಂಟ್ಸ್ ಕ್ಯಾಫಿನ್ ಪಿಲ್ಸ್ ತಗೊಂತಿದ್ದಾರೆ, ವಿಚ್ ಇಸ್ ವೆರಿ ಹಾರ್ಮ್ಫುಲ್ ಫಾರ್ ದ ಬಾಡಿ. ಯಾಕೆ ನಿದ್ದೆ ಮಾಡಬಾರ್ದು ಅಂತ ಕ್ಯಾಫಿನ್ ಟ್ಯಾಬ್ಲೆಟ್ಸ್ ತಗೊಂಡು ADHD ಮಕ್ಳಿಗೆ ಹೇಳ್ಬೇಕಂದ್ರೆ ಕಾನ್ಸಂಟ್ರೇಷನ್ ಬರಲ್ಲ ಮೇಡಮ್. ಆ ಡಿಸಾರ್ಡರ್ ಇದ್ರೆ ಫೋಕಸ್ ಮಾಡಕ್ಕಾಗಲ್ಲ, ಮೆಮೊರಿ ಪವರ್ ಶಾರ್ಟ್ ಆಗುತ್ತೆ ಬಿಕಾಸ್ ಆಫ್ ಪ್ರೀ ಟ್ರಾಮಾ. ಅಂತವ್ರು ಕನ್ಸ್ ಕಟ್ಕೊಂಡಿರ್ತಾರೆ, ಅವ್ರು ಹೆಂಗ್ ಓದಬೇಕು? ಹೆಂಗ್ ಬಾಯಿ ಪಾಠ ಹೊಡೆದ್ರು ಬರಲ್ಲ, ತಲೆ ಕೂರಲ್ಲ ಮೇಡಮ್, ಅವ್ರಿಗೆ ಕೂರಲ್ಲ. ಅಂತವ್ರ ಕನ್ಸ್ ಕಟ್ಕೊಂಡವ್ರಿಗೆ ಏನ್ ಕತೆ? ಏನೋ ಕಷ್ಟಪಟ್ಟು
ಎಷ್ಟೋ ಮಕ್ಳು ಏನೇನೋ ಕನ್ಸ್ ಕಟ್ಕೊಂಡಿರ್ತಾರೆ, ಇಲ್ಲ ನನ್ ಕ್ಯಾಮ್ರಾಮನ್ ಆಗ್ಬೇಕು, ನನ್ ಫಿಲ್ಮಾಟೋಗ್ರಫಿ, ಇಲ್ಲ ನೀನ್ ಇದನ್ ಮಾಡ್ಲೇಬೇಕು ಅಂತ ಪ್ರೆಷರ್ ಮಕ್ಳಿಗೆ ಏನ್ ಮಾಡ್ತೀರಾ? ಪೇರೆಂಟ್ಸ್ ಹೇಳ್ತಾರೆ ಇಲ್ಲ ಇದೊಂದ್ ಮಾಡ್ಬಿಡು ನೆಕ್ಸ್ಟ್ ನೋಡೋಣ ಅಂತ. ಇಲ್ಲ, ಎಷ್ಟೊಂದ್ ಕನ್ಸು ಚುನೂರಾಗಿದೆ ಅಂತ ಸ್ಟೂಡೆಂಟ್ಸ್ ಬಗ್ಗೆ ಏನ್ ಮಾತಾಡ್ತೀರಾ? ಎಲ್ಲಾ ಪಕ್ಷಗಳಿಗೂ ಇದ್ದೇ ನನ್ ಸವಾಲು. ಏನ್ ಮಾತಾಡ್ತೀರಾ? ಮಾತಾಡಕ್ ಆಗಲ್ಲ. ಆ ಸಿಸ್ಟಮ್ ಅಲ್ಲಿ ಇರ್ಬೇಕು. ಆ ಸಿಸ್ಟಮ್ ಅಲ್ಲಿ ಬದುಕಿಲ್ಲ ಅಂದ್ರೆ ಯಾರಿಗೂ ಮಾತಾಡಕ್ ಬರಲ್ಲ. ಒಂದ್ ಹೇಳ್ತಾ ಇದೀನಿ, ಮಾತಾಡಿ, ಸ್ಟೂಡೆಂಟ್ಸ್ ಬಗ್ಗೆ ಮಾತಾಡಿ. ಪಕ್ಷ ಆಮೇಲೆ ನಿಮ್ ಮುಂದಿನ ಪೀಳಿಗೆನೆ ನಾವು ಎಷ್ಟು ನಾವು ಮನೆಯಲ್ಲಿ ಕಷ್ಟ ಪಡ್ತೀವಿ. ನಮ್ಮ ಅಪ್ಪ ಅಮ್ಮ ಸಾಲ ಮಾಡಿ ಸೋಲ ಮಾಡಿ ಇದ್ ಮಾಡ್ತಾರೆ. ಅದು ಮೆಂಟಲ್ ಡಿಸಾರ್ಡರ್. ಇಟ್ಸ್ ನಾಟ್ ಎಟ್ ಆಲ್ ಈಸಿ, ನಾಟ್ ಎಟ್ ಆಲ್. ಅವ್ರು ನಾರ್ಮಲ್ ಮಕ್ಳಿಗಿಂತ 10 ಪಟ್ಟು ಕಷ್ಟ ಪಡ್ತಾರೆ. ಲೆಕ್ಚರರ್ಸ್ ಹತ್ರ ಏನೇನೋ ಉಗಿಸ್ಕೊಂತಾರೆ. ಎಷ್ಟೊಂದ್ ಮಕ್ಳು ನೀಟ್ ಎಕ್ಸಾಮ್ ಅಂತ ದುಡ್ಡು ಕೊಡ್ತಾರೆ, 4 ಲಕ್ಷ ಕೊಟ್ಟು ಕಲಿತಾರೆ. ಲಾಸ್ಟ್ ರಿಜಿಸ್ಟ್ರೇಷನ್ ಟೈಮ್, ಫೀಸ್ ಕಟ್ಟೋ ಟೈಮಲ್ಲೆಲ್ಲ ಇಲ್ಲ ನೀನು ಅಷ್ಟು ಚೆನ್ನಾಗಿ ಬರೆಯಲ್ಲ, ನಮ್ಮ ರ್ಯಾಂಕ್ ಎಲ್ಲ ಬೀಳುತ್ತೆ, ಬರ್ಸಲ್ಲ, ನೀನ್ ಬೋರ್ಡ್ಸ್ ಮಾಡ್ಕೋಬಹುದು. ಕೋಚಿಂಗ್ ಸೆಂಟರ್ಗಳು